ದೃಷ್ಟಿನೂ ಬೀಳದೆ ಇರಲಿ. ಹಾಗೆ ನನ್ನ ದೃಷ್ಟಿನೂ ಸೇರಿಸಿ ತೆಗೆದ್ಬಿಡು ದೀಪ. ಅರೆ ಯಾಕಿಬ್ರು ಹಾಗೆ ನೋಡ್ತಾ ಇದ್ದೀರಾ? ಓ, ಪರ್ಮಿಷನ್ ಇಲ್ಲದೆ ರೂಮ್ ಒಳಗೆ ಬಂದೆ ಅಂತನಾ? ಸಾರಿ ಸಾರಿ ಸಾರಿ. ಅಯ್ಯೋ, ಆ ಥರ ಏನೂ ಇಲ್ಲ ಮೇಡಮ್. ಸರಿ, ಹುಡುಗನ ಮನೆ ಕಡೆಯವರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಫೋನ್ ಮಾಡಿ ಕೇಳಿದ್ಯಾ? ಹ್ಞೂ ಮೇಡಮ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅವ್ರು ಬಂದ ಕೂಡಲೇ ಅವ್ರಿಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಜಾಜಿಗೆ ಹೇಳಿ ಮಾಡಿಸಿ. ಅವ್ರಿಗೆ ಯಾವುದೇ ರೀತಿ ಏನು ಕುಂದುಕೊರತೆ ಇರಬಾರ್ದು. ಅರ್ಥ ಆಯ್ತಾ? ಸರಿ ಮೇಡಮ್. ಯಾಕಕ್ಕ ಇಷ್ಟೊತ್ತು ಖುಷಿಯಾಗಿದ್ದವರು ಏನೋ ಯೋಚನೆ ಮಾಡ್ತಿದ್ದೀರಾ? ಚಿರು ಅದಕ್ಕೆ ನಡ್ಕೊಳ್ತಿರೋದು ನೋಡ್ತಿದ್ರೆ ರಾಹುಲ್ ಬಂದಾಗ ಮತ್ತೆ ಲಾಸ್ಟ್ ಟೈಮ್ ಥರನೇ ಎಲ್ಲಿ ಇವತ್ತು ಎಡ್ವರ್ಟ್ ಮಾಡ್ತಾರೋ ಅಂತ ಅನ್ನಿಸ್ತಿದೆ ನನಗೆ. ನಾನು ಹಳೆ ರಾಹುಲ್ನೇ ಲವ್ ಮಾಡ್ತಿದ್ದೀನಿ ಅನ್ನೋದಾಗಲಿ, ಅವನೇ ಬರ್ತಿರೋದು ಅನ್ನೋ ಸತ್ಯ ಆಗಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಅದು ಹೇಗೆ ಇಷ್ಟು ಆರಾಮಾಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಹುಲ್ ಅಣ್ಣನ ಒಳ್ಳೆತನದ ಬಗ್ಗೆ ಚಿರು ಅವರು ಮತ್ತು ಮಾವ ಒಪ್ಕೋತಾರೆ ಅನ್ನೋ ನಂಬಿಕೆ ಅವ್ರಿಗೂ ಬಂದಿರಬೇಕು. ಅದಕ್ಕೆ ಮತ್ತೆ ಈ ವಿಚಾರದಲ್ಲಿ ಗಲಾಟೆ ಮಾಡೋದು ಬೇಡ ಅಂತ ಅನಿಸಿರ್ಬೇಕು. ಹಾಗಂತೀಯ? ನಾವು ಇಷ್ಟು ದಿನ ಅವ್ರ ಕೆಟ್ಟತನದ ಬಗ್ಗೆನೇ ಮಾತಾಡ್ತಿದ್ವಿ, ಆದರೆ ಅವರಲ್ಲೂ ಒಳ್ಳೆತನ ಇದೆ ಅಂತ ಗೊತ್ತಾದಾಗ ನಾವು ಅದನ್ನು ಒಪ್ಕೋಬೇಕಲ್ವಾ? ಅದು ನಿಜಾನೇ. ಇಷ್ಟು ದಿನ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಗೆ ಹಿಡಿದ ಗ್ರಹಣ ಇವತ್ತು ಕಳೆಯತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಏನೋ ಯೋಚನೆ ಮಾಡಿಬಿಡಿ, ಖುಷಿಯಾಗಿರಿ. ಸರಿ ಅಕ್ಕ, ಗಂಡಿನ ಕಡೆಯವ್ರಿಗೆ ತಿಂಡಿ ಮತ್ತು ಜ್ಯೂಸ್ ರೆಡಿ ಆಗಿದೆ ಅಂತ ನೋಡ್ತೀನಿ, ಆಯಿತಾ?